ನಾನು ಇಡ್ತೀನಿ ಬಿಡು ತಂಗ್ಯವ್ವ. ಪರವಾಗಿಲ್ಲ ಅಣ್ಣ. ಓಕೆ ಓಕೆ ಓಕೆ. ಅದಕ್ಕೆ ಅಲ್ಲೆಲ್ಲ ರೆಡಿ ಮಾಡ್ಸಿದೀನಿ. ಇಲ್ಲೇನಾದ್ರೂ ಕೆಲಸ ಇದ್ರೆ ಹೇಳಿ. ಇಲ್ಲೇನ್ ಕೆಲ್ಸ ಇಲ್ಲ, ಇದನ್ ತಗೋ. ಸರಿ. ಅರೆ ಶಿವರಾಜು, ನಾವು ನಮ್ಮ ವೆಹಿಕಲ್ಸ್ ರೆಡಿ ಇದೆಯಲ್ಲ ನೋಡೋಣ. ಲೇ ಗಿರಿ, ಕಾರ್ ರೆಡಿ ಆಯ್ತೇನೋ? ಎಷ್ಟು ಮುದ್ದಾಗಿದೆ. ಆದ್ಯಾ ಬಾಮ ಬೇಗ. ದೊಡ್ಡಮ್ಮ 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 ದೊಡ್ಡಮ್ಮ, ಅಲ್ಲಿರೋ ಪುಟ್ಟ ಕರು ನೋಡು, ಎಷ್ಟು ಮುದ್ದಾಗಿದ್ಯೋ. ಅದ್ ನನಗ್ ಬೇಕು ದೊಡ್ಡಮ್ಮ. ಅಯ್ಯೋ, ಎಷ್ಟ್ ಮುದ್ದಾಗಿದೆ. ಇಲ್ಲ ದೊಡ್ಡಮ್ಮ, ಅಲ್ಲಿರೋ ಕರು ನನ್ಗೂನು ಬೇಕು. ಇಲ್ಲ ದೊಡ್ಡಮ್ಮ, ಅಲ್ಲಿರೋದ್ನ ನಾನ್ ನೋಡಿದ್ದು, ಅದು ನನಗ್ ಬೇಕು. ಇಲ್ಲ ದೊಡ್ಡಮ್ಮ, ಬೇಕು ಅಂದ್ರೆ ದುಡ್ಡು ಕೊಟ್ಟು ಅದನ್ನ ನಾನೇ ಕೊಂಡ್ಕೋತೀನಿ. ಆ ಕರು ನನ್ಗೆ ಬೇಕು. ನೋಡು ಚಾರು, ನೀನ ಪುಟ್ಟ ಕರುನ ನೋಡೋಕ್ ಚೆನ್ನಾಗಿದೆ ಅಂತ ತಗೋತ್ಯ. ಆದ್ರೆ ಅದೆಲ್ಲ ಆದ್ಮೇಲೆ ಆ ಪುಟ್ಟ ಕರುಗೆ ತುಂಬಾ ಸೇವೆಗಳನ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ಹಸುವಾದಾಗ ಹುಲ್ ಹಾಕ್ಬೇಕು, ಸಗಣಿ ಹಾಕ್ದಾಗ ಅದನ್ನ ತೆಗಿಬೇಕು. ಇದ್ ನಿನ್ ಕೈಲಿ ಮಾಡಕ್ ಆಗಲ್ಲ ಚಾರು ಅಕ್ಕ, ಇದನ್ನೆಲ್ಲ ನಿನ್ ಕೈಲಿ ಮಾಡಕ್ ಆಗಲ್ಲ. ದೊಡ್ಡಮ್ಮ, ಆ ಕರು ನನ್ಗೆ ಬೇಕು. ನನಗ್ ಬೇಕು. ಇಲ್ಲ ದೊಡ್ಡಮ್ಮ, ಅದ್ ನಮಗ್ ಬೇಕು. ಅದನ್ನ ನಾನೇ ಮೊದ್ಲು ನೋಡಿದ್ದು. ಇಲ್ಲ ದೊಡ್ಡಮ್ಮ, ನಮಗ್ ಬೇಕು. ಏನಿಲ್ಲ ರೀ, ಆದ್ಯ ಚಾರು ಇಬ್ರು ಆ ಕರುನ ಇಷ್ಟಪಟ್ಟಿದ್ದಾರೆ. ನನಗ್ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಹೌದು ದೊಡ್ಡಪ್ಪ, ಆ ಪುಟ್ಟ ಕರು ಬೇಕು. ಹೌದು ದೊಡ್ಡಪ್ಪ. ಆ ಕರುನ ಹಾಗೆ ಎತ್ಕೊಡಲ್ಲಮ್ಮ. ಯಾಕೆ? ಯಾಕೆ ಅಂದ್ರೆ ಇವತ್ತು ಗುಡಿಲಿ ಒಂದು ಸ್ಪರ್ಧೆ ಇದೆ. ಆ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವರಿಗೆ ಆ ಕರು ಸ್ವಂತ ಆಗುತ್ತೆ. ಸ್ಪರ್ಧೆ ಅಂದ್ರೆ ಅದನ್ನ ಗಂಡ ಹೆಂಡತಿ ಸೇರ್ ಮಾಡಬೇಕು. ಹಾಗಾದ್ರೆ ನಾವಿಬ್ರು ಗಂಡ ಹೆಂಡತಿ ಆಗೋರೆ ಅಲ್ವಾ? ಆ ಚಾನ್ಸ್ ಇಲ್ಲ ಬಿಡು. ಮದ್ವೆ ಆದವ್ರು ಮಾತ್ರ ಆಡಬೇಕು. ಜಾನಕಿ, ನಾವು ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅಯ್ಯೋ ಬೇಡ ರೀ. ಯಾಕೆಂದ್ರೆ ಎಲ್ರ ಮುಂದೆ ನೀವು ನನ್ನನ್ನು ಎತ್ಕೊಂಡು ಓಡೋದು ಅಂದ್ರೆ ನನಗೊಂಥರ ನಾಚಿಕೆ ಆಗುತ್ತೆ. ಸ್ವಲ್ಪ ಹೊತ್ತು ಕಣ್ಮುಚ್ಕೋ ಜಾನಕಿ. ಯಾರೂ ನಮ್ಮನ್ನು ನೋಡ್ಲಿಲ್ಲ ಅನ್ಕೊಂಡ್ರೆ ಸರಿ ಹೋಗುತ್ತೆ. ಅಯ್ಯೋ ಹಾಗಲ್ಲ ರೀ, ಮದ್ವೆ ಆದ ಹೊಸದ್ರಲ್ಲಿ ಅಟ್ಟದ ಮೇಲೆ ಏನೋ ಇಡೋಕ್ಕೋಸ್ಕರ ನನ್ನನ್ನು ಎತ್ಕೊಂಡಿದ್ರಿ. ಈಗ ಮತ್ತೆ ನೀವು ನನ್ನ ಎತ್ಕೊಂಡು ಓಡೋದು ಅಂದ್ರೆ ಬೇಡ ರೀ, ಕಷ್ಟ ಆಗುತ್ತೆ. ನಿನ್ ಕಣ್ಣನ್ ನೋಡ್ತಾ ಬೆಟ್ಟನ ಕೂಡ ಹತ್ಬಲ್ಲೆ ಜಾನಕಿ. ಈ ಸ್ಪರ್ಧೆ ಒಂದ್ ಲೆಕ್ಕನ. ಅಬ್ಬಬ್ಬಬ್ಬ, ನೀವು ಸೂಪರ್ ಭಾವನವ್ರೆ. ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತಂದ್ರೆ ಖಂಡಿತ ನೀವೇ ಗೆಲ್ತೀರಾ. ಎಷ್ಟು ದೊಡ್ಡ ಸ್ಪರ್ಧೆ ಆದ್ರೇನು ಅಣ್ಣನ್ ಮುಂದೆ ಏನೂ ಇಲ್ಲ. ಒಪ್ಕೋ ಜಾನಕಿ. ಆದ್ಯ ಮತ್ತೆ ಬಿಟ್ಟು ಆ ಕರು ಬೇಕು ಅಂತ ಹಠ ಮಾಡ್ತಿದ್ರಲ್ಲ, ನಾವು ಸ್ಪರ್ಧೆಯಲ್ಲಿ ಗೆದ್ದು ಅದನ್ನ ಅವ್ರು ಕೊಟ್ರೆ ಸಂತೋಷ ಪಡ್ತಾರೆ. ಆ ಬಹುಮಾನಕ್ಕೋಸ್ಕರ ಅಲ್ದೇ ಇದ್ರು ನಮ್ ಭಾವನವರು ನಿನ್ನ ಎತ್ಕೊಳ್ಳೋದಕ್ಕೋಸ್ಕರ ಆದ್ರೂ ಸರಿ. ನಾನು ನಮ್ಮ ಅತ್ತೆಯವರು ಒಪ್ಕೋತಾ ಇದ್ದೀವಿ ಅಷ್ಟೇ. ಜನಕ್ಕೆ ತಂಗಮ್ಮ, ಏನತ್ತೆಯವರು ಏನಂತೀರಾ? ನಾನ್ ಯಾವಾಗ ಹೇಳ್ದೆ ವೆಂಕಟರಾವ್? ಒಪ್ಕೊಂಡಾಗೆ ನೋಡಿ ನೋಡಿ, ಒಪ್ಕೊಂಡಾಗೆ. ನೋಡಿದ್ರಾತೆ, ಅಜ್ಜಿ ಕೂಡ ಈ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸೋದನ್ನ ನೋಡ್ಬೇಕು ಅಂತಿದ್ದಾರೆ. ಅದ್ ಹಾಗಲ್ಲ ಸೀನು, ನೀವು ಈ ಸ್ಪರ್ಧೆಯಲ್ಲಿ ಗೆದ್ದು ಆದರ್ಶ ದಂಪತಿಗಳ ತರ ನಿಲ್ಬೇಕು. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ಅತ್ತೆ.
ಮಾವನ್ ಜೊತೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿ. ಅಯ್ಯೋ ಅದು ಹಾಗಲ್ಲ ಕಣೋ ಸೀನು, ನನ್ಗ್ಯಾಕೋ ಒಂಥರ ಭಯ ಅನ್ಸುತ್ತೆ. ನಾನಿದ್ದೀನಲ್ವ ಜಾನಕಿ. ಸ್ಪರ್ಧೆಗೆ ಒಪ್ಕೋ ದೊಡ್ಡಮ್ಮ. ಆ ಕರು ಏನಾದ್ರೂ ನಮ್ಮ ಮನೆಗ್ ಬಂದ್ರೆ ಅದ್ರ ಜೊತೆ ದಿನ ಆಡ್ಬೋದು. ಸರಿ ರೀ. ಏ ದೊಡ್ಡಮ್ಮ ಒಪ್ಕೊಂಡ್ರು, ದೊಡ್ಡಮ್ಮ ಒಪ್ಕೊಂಡ್ರು. ಏಯ್ ನೀವೇನು ಸಿನಿಮಾ ನೋಡೋ ತರ ನೋಡ್ತಾ ನಿಂತಿದ್ದೀರಾ? ಆ ಕರುನ ಆದ್ಯಂಗ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದೀರಾ? ನಾನ್ ಯಾಕೆ ಹಾಗೆ ಅನ್ಕೊಳ್ಳಿ? ಅಣ್ಣ ಅತ್ತಿಗೆ ಇಬ್ರು ಸುಮ್ನೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಗಿಫ್ಟ್ ಕೊಟ್ಟು ಒಳ್ಳೆ ಮಗಳು ಅನ್ಸ್ಕೊಂಡಿರೋ ಆದ್ಯನ ಹಗ್ ಮಾಡ್ತಾ ಹತ್ರ ಆಗೋದನ್ನ ನೋಡ ನಿಮಗೆ ಇಷ್ಟ ಅನ್ಸುತ್ತೆ? ಚಿಚ್ಚೆ, ನಾವ್ಯಾಕಾಗ ಅನ್ಕೋತೀವಿ? ಅವಳನ್ನ ನಮ್ಮ ಅಣ್ಣನಿಂದ ದೂರ ಮಾಡೋದಕ್ ನೋಡ್ತಾ ಇದೀವಿ. ಆದ್ರೆ ನಮಗ್ ಅವಕಾಶ ಸಿಗದೆ ಅವರಿಬ್ರು ಅಪ್ಪ ಮಗಳಿಗಿಂತ ಜಾಸ್ತಿ ಹತ್ರ ಆಗ್ತಿದ್ದಾರೆ. ಅತ್ತೆ, ಅವಕಾಶಗಳು ಅಷ್ಟು ಸುಲಭವಾಗಿ ಸಿಗಲ್ಲ. ಅದನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಹೇಗೆ ಸೃಷ್ಟಿಸ್ಕೊಳ್ಳೋದು? ದೊಡ್ಡಪ್ಪ ಆ ಕರುನ ಆದ್ಯನಿಗೆ ಕೊಟ್ರೆ ಅವಳು ಅವ್ರಿಗೆ ಏನಾದ್ರೂ ಗಿಫ್ಟ್ ಕೊಟ್ಟು ದೊಡ್ಡಪ್ಪನಿಗೆ ಹತ್ರ ಆಗ್ತಾಳೆ. ಹಾಗೆ ನಡೀದಿರೋ ತರ ನೋಡ್ಕೋಬೇಕು. ಹೇಗ್ ನೋಡ್ಕೋಬೇಕು? ನೀವು ಕೂಡ ನಿಮ್ ಗಂಡಂದ್ರ ಜೊತೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ. ಒಪ್ಕೋತಾರ? ಮಾವನಿಗೆ ಎಣ್ಣೆ ಅಂದ್ರೆ ಇಷ್ಟ ಅಲ್ವಾ? ತಗೊಳ್ಳಿ ಅಂತ ದುಡ್ಡು ಕೊಡಿ. ಸ್ಪರ್ಧೆಗೆ ಒಪ್ಕೋತಾರೆ ಸರಿ, ಆದ್ರೆ ಆ ಕರುನ ನಿನಗ್ ಕೊಡ್ತಾರೆ ಅಂತ ನಂಬ್ತ್ಯಾ ನೀನು? ಆಗ್ಲೂ ಕೂಡ ಎಣ್ಣೆ ಕೊಟ್ಟು ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋಣ ಅತ್ತೆ. ನೀವೇನ್ ಮಾಡ್ತೀರಾ? ಅವ್ರ ಅಣ್ಣನ ಜೊತೆ ಸ್ಪರ್ಧೆಗೆ ನಮ್ಮ ಯಜಮಾನ್ರು ಒಪ್ಕೊಳ್ಳಲ್ಲ ಅಂತ ಅವ್ರನ್ನ ಈಸಿಯಾಗಿ ಬುಟ್ಟಿಗೆ ಹಾಕೋಬಹುದು. ಅಣ್ಣನ್ ಸೆಂಟಿಮೆಂಟ್ ಇಂದಾನೆ ಬುಟ್ಟಿಗೆ ಹಾಕೊಳ್ಳಿ. ಮೊದ್ಲು ನೀವು ಗೆಲ್ಲಿ, ಆಮೇಲೆ ಆ ಕರುನ ನನ್ಗೋಸ್ಕರನೇ ಗೆದ್ರಿ ಅಂತ ನಾನ್ ಬಂದ್ ಹೇಳ್ತೀನಿ. ಆಗ ದೊಡ್ಡಪ್ಪ ಆದ್ಯಂಗೆ ಗಿಫ್ಟ್ ಕೊಡೋದಿಲ್ಲ. ಹೇಳಿದಷ್ಟು ಮಾಡಿ. ಮಾಡ್ತೀರಾ ತಾನೆ? ಏನು ಅಂದ್ರೆ ಒಂದ್ ನಿಮಿಷ ಬನ್ನಿ. ನಾನು ನಮಸ್ಕಾರ ಮಾಡ್ಬೇಕು ಕಣೆ. ಬನ್ರಿ ಇಲ್ಲಿ ಅಂದ್ರೆ. ಅಯ್ಯಯ್ಯೋ, ಬಾಬಾ ಯಾಕೆ ಕರ್ಕೊಂಡ್ ಬಂದಿಲ್ಲಿ? ನನ್ ಮಾತ್ ಕೇಳ್ರಿ, ನಾವು ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬೇಕು. ಭಾವನವರದ್ರಲ್ಲಿ ನಾನ್ ಸ್ಪರ್ಧೆ ಮಾಡೋದ? ಆಗೋದೇ ಇಲ್ಲ. ಫುಲ್ ಬೇಕಾ ಹಾಫ್ ಬೇಕಾ? ಫುಲ್ ಬೇಕು. ಹಾಗಾದ್ರೆ ಪಾಲ್ಗೊಳ್ತೀರಾ ತಾನೆ? ಸರಿ, ಕೈ ಕೊಡು. ದುಡ್ಡು ಕೊಟ್ಟೆ ತಾನೆ? ಗೆದ್ದ ಮೇಲೆ ಎಣ್ಣೆ. ಸರಿ, ದುಡ್ಡನ್ನ ಜೇಬಲ್ಲಿ ಇಟ್ಕೊಳ್ಳಿ. ಬನ್ನಿ. ಹೋಗು ಹೋಗು. ಏನ್ರಿ, ಸ್ವಲ್ಪ ಈ ಕಡೆ ಬನ್ನಿ. ಪಾರ್ವತಿ, ಬನ್ರಿ. ಪಾರ್ವತಿ, ಏನೇ ಪಾರು, ಏನಾದ್ರೂ ಸೀಕ್ರೆಟಾ? ಅಲ್ಲ ರೀ, ದೊಡ್ಡ ಬಿಸ್ಕೆಟ್. ಬಿಸ್ಕೆಟಾ? ಅಂದ್ರೆ ಇವಾಗ ಸ್ಪರ್ಧೆಯಲ್ಲಿ ನಿಮ್ಮ ಅಣ್ಣ ಸೋತೋದ್ರೆ ಆ ಕರು ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಅವಾಗ ಅವ್ರ ಪ್ಲಾನ್ ಎಲ್ಲ ಬಿಸ್ಕೆಟ್ ಆಗತ್ತಲ್ವಾ? ಹಾಗಾಗ್ಬಾರ್ದು ಅಂದ್ರೆ ನಾವು ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬೇಕು. ನಾವು ಗೆದ್ರೆ ಕರುನ ಅವ್ರಿಗೆ ಕೊಡ್ತೀವಿ, ಆಮೇಲೆ ಅವ್ರಿಷ್ಟ. ನೀನ್ ಹೇಳ್ತಿರೋ ಚೆನ್ನಾಗಿದೆ ಪಾರು. ಅಣ್ಣ ಗೆದ್ರು ಪರವಾಗಿಲ್ಲ, ಇಲ್ಲ ಅಂದ್ರೆ ನಾನ್ ಗೆದ್ರು ಸರಿ, ಅಣ್ಣಂಗ್ ಗಿಫ್ಟ್ ಕೊಡ್ಬೇಕು. ನನ್ ಪಾರು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಮೊದ್ಲು ನೀವು ಗೆಲ್ಬೇಕು, ಆಮೇಲೆ ಆ ಕರುನ ಚಾರಕ್ ಕೊಡೋ ತರ ನಾವು ಮಾಡ್ತೀವಿ. ರಾಮಾಪುರದ ಪ್ರಜೆಗಳೇ, ಇವತ್ತು ನಡೀತಾ ಇರೋ ಹಬ್ಬದ ಪರವಾಗಿ ನಮ್ಮೂರಲ್ಲಿ ನಡೆಸ್ತಾ ಇರೋ ಓಟದ ಸ್ಪರ್ಧೆಗೆ ಕೆಲವು ಯುವ ಜೋಡಿಗಳು ಸಿದ್ಧರಾಗಿದ್ದಾರೆ. ಈ ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆ ಒಂದು ಹಸು ಮತ್ತು ಅದರ ಕರುವನ್ನ ಬಹುಮಾನವಾಗಿ ಕೊಡಲಾಗುತ್ತೆ. ಹಾಗೆ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇರೋ ಪ್ರತಿ ಜೋಡಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಸ್ಪರ್ಧೆನ ವೀಕ್ಷಿಸ್ತಾ ಇರೋ ರಾಮಾಪುರದ ಪ್ರಜೆಗಳಿಗೆ ಮತ್ತೊಂದು ಸಲ ನಾನು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಸಾಕ್ ನಿಲ್ಸಯ್ಯ, ಹೇಳಿದ್ ಸಾಕು. ಮೊದ್ಲು ಪಂದ್ಯನ ಶುರು ಮಾಡೋಣ. ಆ ಕಡೆ ಪೈಪೋಟಿಲಿ ರಾಜಾರಾಮ್ ಅವರು ಇದ್ದಾರೆ. ದೊಡ್ಡಪ್ಪ ಸ್ಪರ್ಧೆಗೆ ಇಳಿದ್ರೆ ಸೋಲು ಅನ್ನೋದೇ ಇರಲ್ಲ.
ಒಂದು ಜಿಂಕೆಗೋಸ್ಕರ ಹುಲಿ ಇಳಿದಿದೆ. ಆದ್ರೆ ಬೇಟೆಯಾಡೋದಕ್ಕಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳೋಕೋಸ್ಕರ. ಏಯ್, ಆ ಹುಲಿ ನನಗೆ ಗಾಯ ಮಾಡಿದೆ ಕಣೋ. ಆ ದೊಡ್ಡ ಹುಲಿನ ನಾನು ಸುಮ್ಮನೆ ಬಿಡಲ್ಲ. ಸಾಕು, ಸುಮ್ಮನಿರೋ. ಈಗಾಗಿದೆಲ್ಲ ಸಾಕಾಗಲ್ವಾ? ಇಲ್ಲ ಕಣೋ, ನಾವು ತಲೆ ಎತ್ತಿ ತಿರುಗ್ದಿರೋ ಹಾಗೆ ಮಾಡಿದ್ದಾನೆ. ದೊಣ್ಣೆ ವರ್ಷಲಿ ನನ್ನ ಸೋಲ್ಸಿ ನನ್ನ ಇನ್ನೂ ಅವಮಾನ ಮಾಡಿಸ್ದ. ಇವತ್ತು ಆ ರಾಜಾರಾಮ್ನ ಸುಮ್ಮನೆ ಬಿಡಲ್ಲ. ದೊಡ್ಡಪ್ಪ ಗ್ಯಾರಂಟಿ ಗೆಲ್ತಾರೆ, ನನಗೆ ಗೊತ್ತು. ದೊಡ್ಡಪ್ಪ ಗೆಲ್ಲೇಬೇಕು ಅಕ್ಕ. ನಮ್ಮ ಮಾವ ಇಳ್ದಿದ್ದಾರೆ ಅಂದ್ರೆ ವಾರ್ ಒನ್ ಸೈಡ್. ದೊಡ್ಡಪ್ಪನ ಹೈಟು ವೆಯ್ಟಿಗೆ ಗೆಲ್ಲೋದು ತುಂಬಾ ಕಷ್ಟ. ಹೇಗೆ ಗೆಲ್ತಾರೋ ನೋಡ್ತೀನಿ. ದೊಡ್ಡಪ್ಪ ಗೆಲ್ಲೇಬೇಕು ಅಷ್ಟೇ. ಇವತ್ತಿನ ದಿನ ಆ ಕರು ಕೂಡ ನಮ್ಮ ಫ್ಯಾಮಿಲಿಗೆ ಸೇರ್ಕೊಳ್ಳುತ್ತೆ ಅಕ್ಕ, ನೋಡ್ತಿರು. ಇವ್ರಿಗೆ ಫುಲ್ ಬಾಟ್ಲ್ ಎತ್ತಕ್ ಬರತ್ತೆ ಹೊರತು ನನ್ನನ್ನು ಎತ್ತಕ್ ಬರಲ್ಲ. ಏನ್ ಮಾಡ್ತಾ ಇದ್ದಾರೋ ಏನೋ, ಇನ್ನೂ ಬಂದಿಲ್ಲ. ಪದ್ಮ, ಅಣ್ಣ ಇಲ್ಲಮ್ಮ? ದೇವ್ರಿಗೆ ನಮಸ್ಕಾರ ಮಾಡಕ್ ಹೋಗಿದ್ದಾರೆ. ಅತಿಗೆ ಸ್ಪರ್ಧೆಗೆ ಇಳಿತಾ ಇದ್ದಾರಲ್ಲ. ಇವರು ನಂಬ್ಕೊಂಡ್ರೆ ಯಾವಾಗ್ಲೂ ಹೀಗೇನೆ. ಎಲ್ಲಿದಾರೋ ಏನೋ. ಯಾರಾದ್ರೂ ಇವ್ರ ಹೆಸರನ್ನ ಮೈಕಲ್ ಕರೆದ್ರೆ ಚೆನ್ನಾಗಿರುತ್ತೆ. ಅಯ್ಯೋ ದೇವ್ರೆ, ಈ ಸ್ಪರ್ಧೆಲಿ ನಾನೇ ಗೆಲ್ಬೇಕು. ಆ ಕರು ನನಗೆ ಸಿಗ್ಬೇಕು. ಚಾರುಗೆ ಸೀನು ಜೊತೆ ಮದ್ವೆ ಮಾಡೋಕ್ಕಾಗ್ಲಿಲ್ಲ. ಕನಿಷ್ಠ ಇದನ್ ಕೂಡ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಾನಿದ್ದು ವೇಸ್ಟು. ಅವಳೇನೋ ನನ್ನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾಳೆ. ನೀನೇ ಗೆಲ್ಸು ದೇವ್ರೆ. ಏನೇ ಪದ್ಮ, ನೀನ್ ರೆಡಿನಾ? ಏನ್ರಿ ನೀವು? ನಿಮಗ್ ಬುದ್ಧಿ ಇದೆಯಾ ಸ್ವಲ್ಪನಾದ್ರೂ? ಎಲ್ಲಿಗೆ ಹೋಗಿದ್ರಿ? ಎತ್ಕೊಂಡು ಹೋಗ್ಬೇಕು ಅಂದ್ರೆ ಶಕ್ತಿ ಬರ್ಬೇಕಲ್ವೇನೆ, ಅದಕ್ಕೆ ಆ ಕಡೆ ಹೋಗಿದ್ದೆ. 6 ಹೊತ್ತು ಸರಿಯಾಗಿ ತಿಂತಿರಲ್ಲ, ಶಕ್ತಿ ಇಲ್ವಾ? ಏನೇ ಇವಾಗ ಬೇಕಾಗಿರೋದು ತೋಳ್ಬಲ ಅಲ್ವೇ, ಬುದ್ಧಿ ಬಲ. ಅದಕ್ಕೆ ಹಾಗೋಗಿ ಒಂದ್ ಸಿಪ್ ಹಾಕೊಂಡ್ ಬಂದೆ. ಸಿಪ್ಪ ಕುಡಿದ್ರ? ಏನೇ ವಿಷ ಕುಡಿದಿರೋ ಹಾಗೆ ಫೀಲ್ ಮಾಡ್ತಿದ್ಯಲ್ಲ, ಎಣ್ಣೆನೆ ಅಲ್ವಾ? ಚಿಚ್ಚಿ, ನೀವು ಬದ್ಲಾಗಲ್ಲ ರೀ. ಹೇಳಿದ್ದೆ ತಾನೆ ಸ್ಪರ್ಧೆ ಆದ್ಮೇಲೆ ಫುಲ್ ಬಾಟ್ಲು ಕುಡಿರಿ ಅಂತ. ಮುಂಚೆನೆ ಯಾಕೆ ಕುಡಿದ್ರಿ? ಕುಡಿದೇ ಇದ್ರೆ ಗಾಡಿ ಕೆಲಸ ಮಾಡಲ್ಲ ಪದ್ದು. ನಿಮಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ಲ ರೀ. ಇನ್ ಸಾಕು, ನೀನ್ ಹೀಗೆ ಬೈತಾ ಇದ್ರಲ್ಲಿ ಟೈಮ್ ಆಗಿ ಹೋಗುತ್ತೆ. ನೋಡ್ ಹೇಗ್ ಓಡ್ತೀನಿ ಈಗ ಅಂತ. ಎಲ್ರು ಬಂದಾಯ್ತಾ? ಸ್ಪರ್ಧೆ ಶುರು ಮಾಡ್ತಾ ಇದ್ದೀವಿ. 1 2 3. ಸ್ಟಾರ್ಟ್. ಕಮಾನ್ ದೊಡ್ಡಪ್ಪ, ಇವ್ರನ್ನೆಲ್ಲ ಸೋಲಿಸ್ಬೇಕು ನೀನು. ಕಮಾನ್ ಕಮಾನ್ ಮಾವ, ಕಮಾನ್. ಫಾಸ್ಟ್ ಆಗಿ ಹೋಗಿ, ಇನ್ನು ಫಾಸ್ಟ್ ಆಗಿ. ಅಯ್ಯಯ್ಯೋ, ನಮ್ದೇನಲ್ಲ ರೀ. ನಮ್ದೇನಲ್ದೇ ಇದ್ರು ಗೆಲ್ಲೋದು ನಾವೇ ಕಣೆ. ಬೇಗ ಹೋಗ್ರಿ. ಹೋಗ್ತಿದ್ದೀನಿ. ಅಯ್ಯಯ್ಯೋ, ಬೇಗ ಹೋಗ್ರಿ. ಹೋಗ್ತಿದ್ದೀನಿ. ಮಾವ ಬೇಗ. ಫಾಸ್ಟ್ ಆಗಿ ಹೋಗಿ, ಇನ್ನು ಫಾಸ್ಟ್ ಆಗಿ. ಆ ಕರು ನಮ್ಮನೆಗೆ ಬರುತ್ತೆ, ನೋಡ್ತೀರಿ. ಕಮಾನ್ ಮಾವ, ಕಮಾನ್ ಕಮಾನ್.
ಏನಾಯ್ತ್ರಿ? ಬೇಗ ಬನ್ನಿ ದೊಡ್ಡಪ್ಪ, ಬೇಗ ಬನ್ನಿ. ಏನೋ ಇದು, ಅವ್ರ ಕಾಲಿಗೆ ಗಾಜ್ ಚುಚ್ಕೊಂಡಿದ್ರು ಆ ಥರ ಓಡ್ತಿದ್ದಾರೆ. ಏನು ನಿಜವಾಗ್ಲೂ ಹುಲಿ ತರನೇ ಹೋಗ್ತಾ ಇದಾರೆ ಅವರು. ಇವಾಗ ಏನ್ ಮಾಡ್ಬೇಕು? ಅವ್ರ ಗಾಜ್ ಚುಚ್ಚಿದ್ರು ಹಂಗೆ ಹೋಗ್ತಿದ್ದಾರೆ ಅಂದ್ರೆ ನಾವೇನಾದ್ರೂ ಅಡ್ಡ ಹೋದ್ರೆ ನಮ್ಮನ್ನೇ ತುಳ್ಕೊಂಡು ಹೊಟ್ಟೋಗ್ತಾರೆ ಅವರು. ಸುಮ್ಮನೆ ಇರೋ ನೀನು ಇವಾಗ. ಬನ್ನಿ ಬನ್ನಿ ದೊಡ್ಡಪ್ಪ ಬನ್ನಿ. ಏನಿದು? ಏನೇ ಗೆದ್ದಿದ್ದು ನಮ್ ಭಾವನವ್ರೆ, ಭಾವನವರು. ಏನ್ ಚಿಕ್ಕಮ್ಮ ಇದು? ನಾನೇನು ಮಾಡ್ದೆ? ಅದಕ್ಕೆ ಅದು ಅಣ್ಣಂಗೆ. ಶಿವರಾಜು, ಈ ವರ್ಷದ ಓಟದ ಸ್ಪರ್ಧೆಯಲ್ಲಿ ನಮ್ಮ ರಾಜಾರಾಮ್ ಅವರು ವಿಜೇತರಾಗಿದ್ದಾರೆ. ಭಾವನವರು ಅಲ್ಲಿ ನೋಡು. ಹಾಗಾಗಿ ಹಸು ಮತ್ತೆ ಕರುವನ್ನ ರಾಜಾರಾಮ್ ಅವರಿಗೆ ಈಗ ಬಹುಮಾನವಾಗಿ ಕೊಡ್ಲಾಗತ್ತೆ. ಕರು ನಮ್ಮ ಮನೆಗೆ ಬರುತ್ತೆ. ನಾವ್ ಗೆದ್ಬಿಟ್ವಿ. ಕರು ನಮ್ಮ ಮನೆಗೆ ಬರುತ್ತೆ ದೊಡ್ಡಪ್ಪ. ರಾಜಿ, 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 ಎಲ್ಲಿಗೆ? ಹಾಸ್ಪಿಟಲ್ಗೆ. ಯಾಕೆ? ಪಾಪ ಶೌರ್ಯ ಸರು ಕಾಲೇಜ್ಗೆ ಹೋಗೋದು, ಹಾಕಿ ಪ್ರಾಕ್ಟೀಸ್ ಮಾಡೋದು, ಆಗಾಗ ಜಿಮ್ಮಿಗೆ ಹೋಗೋದು, ಇಷ್ಟನ್ ಬಿಟ್ರೆ ಪೂಜೆ ಪುನಸ್ಕಾರ ಏನೂ ಗೊತ್ತಿಲ್ಲ ಅವ್ರಿಗೆ. ಅಭಿಷೇಕ ಮಾಡಿ ಮುಗಿತಿದ್ದ ಹಾಗೆ ತಲೆ ತಿರುಗಿ ಬಿದ್ದು ಹೋದ್ರು. ಅವ್ರಿಗೇನಾಗಿದ್ಯೋ ಏನೋ ಅಂತ ತುಂಬಾ ಭಯ ಆಗ್ತಿದೆ. ಆದ್ಯ, ರಾಜಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವರು ಸುಸ್ತಾಗಿ ಬಿದ್ದಿದ್ದಾರೆ ಅಷ್ಟೇ. ಅವರಿಗೆ ಶಕ್ತಿ ವಾಪಸ್ ಬರ್ತಿದ್ದ ಹಾಗೆ ನಾರ್ಮಲ್ ಆಗ್ತಾರೆ. ಸರ್ ಬಗ್ಗೆ ಯೋಚನೆ ಮಾಡ್ಬೇಡ. ಅದ್ ಹೇಗೆ ಆದ್ಯ? ಪ್ರೀತಿಸ್ತಾ ಇರೋ ವ್ಯಕ್ತಿಗೆ ಹೀಗಾಗಿರ್ಬೇಕಾದ್ರೆ ಅದ್ ಹೇಗೆ ಯೋಚನೆ ಮಾಡದೆ ಇರೋದು? ಅದು ಕೂಡ ನನ್ನಿಂದಾನೇ ಅವ್ರಿಗೆ ಇಷ್ಟೆಲ್ಲ ಕಷ್ಟಗಳು. ಪಾಪ ಅವ್ರಿಗೆ ಎಷ್ಟು ನೋವಾಗಿದೆ ಅಂತ ನಿನಗೇನ್ ಗೊತ್ತು? ರಾಜಿ, ನೀನ್ ಅನ್ಕೊಂಡ್ ಹಾಗೆ ಏನೂ ನಡೆದಿಲ್ಲ. ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋಬೇಡ. ಈಗೇನಾದ್ರೂ ನೀನ್ ಹೋದ್ರೆ ದೊಡ್ಡಪ್ಪಂಗೆ ಡೌಟ್ ಬರುತ್ತೆ. ಇಲ್ಲ ಆದ್ಯ, ನೀನೇ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡು. ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ಹಾ, ಹೋಗ್ತಾ ಇದ್ದೀನಿ, ಪ್ಲೀಸ್. ರಾಜಿ, ರಾಜಿ, ರಾಜಿ. ಅಯ್ಯೋ, ಏನ್ರಿ ನಿಮ್ ಕಾಲಿಗೆ ಏನಾಯ್ತು? ಅದು ಅದಕ್ಕೆ ಆಗ್ಲೇ ನಾನು ಇದೇ ವಿಷಯನ ಹೇಳಕ್ ಬಂದೆ, ಆದ್ರೆ ಅಣ್ಣ ಹೇಳಕ್ ಬಿಡ್ಲಿಲ್ಲ. ಈಗ ನಡೆದಿರೋ ಸ್ಪರ್ಧೆಯಲ್ಲಿ ಅಣ್ಣನ ಕಾಲಿಗೆ ಗಾಯ ಆಯ್ತು. ಏನ್ರಿ ನೀವು? ಎಲ್ಲಿ ಕಾಲ್ ತೋರ್ಸಿ. ಜನಕಿ, ಏನೂ ಆಗಿಲ್ಲ ಬಿಡು, ಮನೆಗೆ ಹೋಗೋಣ ಬಾ. ಇಲ್ಲ ರೀ, ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ. ಬನ್ನಿ ಬನ್ನಿ ಭಾವನವ್ರೆ, ಬನ್ನಿ ನೀವು. ಬನ್ನಿ ಬನ್ನಿ. ಬನ್ನಿ.
ಇಲ್ಲಿ ನೋಡಿ, ಇಲ್ಲಿ ಶೌರ್ಯ ಅನ್ನೋ ಹೆಸರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಲ್ವಾ? ಶೌರ್ಯ ಅಂದ್ರೆ ಅದೇ ಹಾಕಿ ಕೋಚ್. ಓ, ತಲೆ ಗಾಯ ಆಗಿದ್ಯಲ್ಲ ಅವರ. ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ. ಸರಿ, ಓಕೆ, ಥ್ಯಾಂಕ್ ಯು.